सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः तत्प्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु कृतिषु विशुद्ध वेदांत परिभाषा नाम्नी देवभाषायाः कृतिः इदानीं विचार्यते। तत्र तत्र चतुर्थो विषयः चतुर्थो विषयः कः? ब्रह्मणो जगत्कारणत्व व्यवहारः इति चतुर्थः विषयः इदानीं विचार्यते। अग्रे तावत् श्री श्री स्वामिचरणानां प्रशस्ति श्लोकमेकं पठित्वा अनुग्रहं च प्राप्य प्रकृतं ग्रन्थभागं यथा स्वामिपादानुग्रहम् इदानीं विचारयामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपरिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानन्देन्द्र सरस्वती स्वामिपादैः प्रणीता विशुद्ध वेदांत परिभाषा। ॐ अवाच्यमप्रमेयं च कार्यकारणवर्जितं निष्क्रियं निष्कलं शान्तम् आत्मानमनुसन्दधे पदवाक्य प्रमाणज्ञान संप्रदायविदो गुरून् नत्वा विशुद्ध वेदांत परिभाषा प्रकाश्यते। ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರವರ ವಿಶುದ್ಧ ವೇದಾಂತ ಪರಿಭಾಷಾ ಎಂಬ ಸಂಸ್ಕೃತ ಗ್ರಂಥದಲ್ಲಿ 4ನೆಯ ವಿಷಯವನ್ನು ನಾವು ನೋಡ್ತಾ ಇದ್ದೇವೆ. ಇದು ಬ್ರಹ್ಮಣೋ ಜಗತ್ಕಾರಣತ್ವ ವ್ಯವಹಾರ. ಬ್ರಹ್ಮವು ಜಗತ್ತಿಗೆ ಕಾರಣ ಎಂಬುದಾಗಿ ನಾವು ಏನು ವ್ಯವಹಾರವನ್ನು ಮಾಡ್ತಾ ಇದ್ದೇವೋ ಅದು ಹೇಗೆ ಅಂತಕ್ಕಂಥದ್ದನ್ನ ವಿಚಾರ ಮಾಡ್ತಾ ಇರ್ತಕ್ಕಂಥ ಗ್ರಂಥ ಭಾಗ. ಇದರಲ್ಲಿ ಪ್ರಕೃತ ಇದರ ತನಕ ಏನು ಹೇಳಿದ್ದಾರೆ? ಪರಮ ಸಿದ್ಧಾಂತ
ಕಾರ್ಯ ಕಾರಣ, ಈ ಒಂದು ಬ್ರಹ್ಮ ಕಾರಣ ಜಗತ್ತು ಕಾರ್ಯ ಎಂಬುದಾಗಿ ಸಿದ್ಧ ಮಾಡುವುದಕ್ಕಲ್ಲ. ಯಾವುದು ಈ ಶಾಸ್ತ್ರ ಹೊಟ್ಟಿರುವುದು ಇದಕ್ಕಲ್ಲ. ಮತ್ತೆ ಯಾತಕ್ಕೆ ಅಂತಂದ್ರೆ ಬ್ರಹ್ಮದ ಏಕಮೇವಾದ್ವಿತೀಯತ್ವವನ್ನು ಸ್ಥಾಪನೆ ಮಾಡಿ ಆ ಒಂದು ತಿಳುವಳಿಕೆಯಿಂದ ಸಂಸಾರದಿಂದ ಮೋಕ್ಷ ಅಂತಕ್ಕಂಥದ್ದನ್ನ ಇಲ್ಲಿ ಸಿದ್ಧ ಮಾಡುವುದಕ್ಕೆ ಹೊರಟಿದ್ದಾರೆ ಇಲ್ಲಿ ಗ್ರಂಥಕಾರರು ಅಷ್ಟೇ. ಆದರೂ ಕೂಡ ಇವೆಲ್ಲ ಪ್ರಸಂಗವಾಗಿ ಬಂದಿದೆ. ಪ್ರಾಸಂಗಿಕ. ಯಾವುದಕ್ಕೆ ಪ್ರಸಂಗ? ಅದಕ್ಕೆ ಪೂರಕವಾಗಿ ಬ್ರಹ್ಮಾತ್ಮೈಕತ್ವ ಸಿದ್ಧಾಂತಕ್ಕೆ ಪೂರಕವಾಗಿ ಬಂದಿರತಕ್ಕಂಥದ್ದು ಇವೆಲ್ಲವೂ ಕೂಡ. ಹಾಗಾಗಿ ಏನಾಗಿದೆ, ಆ ಬ್ರಹ್ಮ ನಿರ್ಗುಣ ನಿರ್ವಿಶೇಷ ವಾಚ್ಯ ಅಪ್ರಮೇಯ ಕಾರ್ಯಕಾರಣವರ್ಜಿತ ಎಲ್ಲ ಇದನ್ನು ತಿಳಿಸಬೇಕಾದ್ರೆ ಏನು, ಯಾವುದೋ ಒಂದನ್ನ ಏನಾದರೂ ಒಂದು ಗುಣವನ್ನು ಧರ್ಮವನ್ನು ಅಧ್ಯಾರೋಪ ಮಾಡಿ ಮತ್ತೆ ಏನು ಅದಕ್ಕೆ ವಿರುದ್ಧವಾದದ್ದನ್ನ ಅದಕ್ಕಿಂತ ಬೇರೆಯಾದ ಎಲ್ಲವನ್ನೂ ಕೂಡ ಅಪವಾದ ಮಾಡುವುದರಿಂದ ನೋಡಿ, ಯಾವುದೋ ಒಂದನ್ನು ಅಧ್ಯಾರೋಪ ಮಾಡ್ತಾರೆ. ಅಧ್ಯಾರೋಪ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಯಾವುದೂ ಕೂಡ ಅದಕ್ಕಿಂತ ಇದು ಬೇರೆಯಾಗಿದೆ ಅಂತ ತಿಳಿಸುವುದಕ್ಕೋಸ್ಕರ ಅಧ್ಯಾರೋಪ ಮಾಡ್ತಾರೆ. ಈಗ ಯಾವ ಒಂದು ಅಧ್ಯಾರೋಪ ಮಾಡ್ತಾ ಇದ್ದೇವೋ ಅದರಲ್ಲಿ ನಮಗೆ ತಾತ್ಪರ್ಯವಲ್ಲ. ಯಾವುದರ ತಾತ್ಪರ್ಯ? ಅಪವಾದದಲ್ಲಿ ತಾತ್ಪರ್ಯ. ಹಾಗಾಗಿ ಇಲ್ಲಿ ಈ ವಿಚಾರವನ್ನು ಸಿದ್ಧ ಮಾಡ್ತಾ ಇದಕ್ಕಾಗಿ ಏನು ಮಾಡಬೇಕು? ಕಾರ್ಯ ಇದೆ, ಕಾಣ್ತಾ ಇದೆ, ಆದರೆ ಇದು ಯಾವ ರೀತಿ ಇದೆ ಅಂತ ಅನ್ನೋದನ್ನು ಹೇಳಿ, ಹೇಗೆ ಒಬ್ಬ ಮಾಯಾವಿ ಅಥವಾ ಒಬ್ಬ ದೇವತೆ ಇರಬಹುದು, ಅವನು ಈ ಒಂದು ಕಾರ್ಯವನ್ನು ಸೃಷ್ಟಿ ಮಾಡ್ತಾನೆ. ಮಾಯಾವಿ ಅದೇನಾಗಿದೆ, ಭ್ರಮಾತ್ಮಕವಾಗಿ ಆಗಿರುತ್ತೆ, ತೋರ್ತಾ ಇರುತ್ತೆ ಸತ್ಕಾಲಕ್ಕೆ, ನಂತರ ಹೊರಟು ಹೋಗುತ್ತೆ. ಹಾಗೆ ಇದೂ ಕೂಡ ಸತ್ಕಾಲಕ್ಕೆ ತೋರ್ತಾ ಇರತಕ್ಕಂತಹ ಒಂದು ಪದಾರ್ಥ ಇವೆಲ್ಲ ಎಲ್ಲವೂ ಕೂಡ ಅಂತೇಳಿ. ಮತ್ತೆ ಇಷ್ಟಾಗಿ ಆ ಪದಾರ್ಥವಾದರೂ ಏನಾಗಿದೆ, ಈ ಸೃಷ್ಟಿ ಯಾವನು ಮಾಡಿದ್ನೋ ಅವನಿಗಿಂತ ಬೇರೆಯಾಗಿಯೇ ಆ ಪದಾರ್ಥ ಇದೆಯೋ ಅಥವಾ ಅವನಿಗೆ ಸೇರೆ ಇದೆಯೋ ಅವನದ್ದೇಯೋ ಅಂತಂದ್ರೆ ಬೇರೆಯಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಎಲ್ಲವೂ ಕೂಡ ಅವನೇ ಸೃಷ್ಟಿ ಮಾಡ್ತಾನೆ, ಪುನಃ ಎಲ್ಲೋ ಹೋಗ್ತಾನೆ, ಅವನಲ್ಲೇ ಹೋಗುತ್ತೆ. ಹಾಗಾಗಿ ಈ ಕಾರ್ಯಕ್ಕೂ ಕಾರಣಕ್ಕೂ ಕೂಡ ಅನನ್ಯತ್ವವನ್ನ ಸಿದ್ಧ ಮಾಡಿದರೆ ಆಗ ಏನಾಗುತ್ತೆ, ಆಗ ತಾನೇ ತಾನಾಗಿ ಬ್ರಹ್ಮಾತ್ಮೈಕತ್ವವಾದವನ್ನ ಸಿದ್ಧ ಮಾಡಿದಂತಾಗುತ್ತದೆ. ಕಾರ್ಯಕ್ಕೂ ಕಾರಣಕ್ಕೂ ಅನನ್ಯತ್ವ ಇದು ನ್ಯಾಯದಿಂದಲೂ ಅಷ್ಟೇ. ಕಾರಣಕ್ಕಿಂತ ಬೇರೆಯಾಗಿ ಯಾವ ಕಾರ್ಯವೂ ಇರೋದಿಲ್ಲ. ಮತ್ತೆ ಕಾರಣವನ್ನು ಬಿಟ್ಟು ಕಾರ್ಯ ಎನ್ನುವುದು ಸ್ವತಂತ್ರವಾಗಿ ಇರುವುದಕ್ಕೂ ಸಾಧ್ಯವಿಲ್ಲ. ಹಾಗೊಂದು ವೇಳೆ ಇದ್ದರೆ ಇದೆ ಅಂತ ಆದರೆ ಆಗ ಅದು ಅದರ ಕಾರ್ಯವಲ್ಲ. ಮಣ್ಣಿನ ಕಾರ್ಯ ಎಲ್ಲವೂ ಕೂಡ, ಮಡಕೆ ಕುಡಿಕೆ ಶ್ರಾವ ಎಲ್ಲವೂ ಕೂಡ ಮಣ್ಣನ್ನು ಬಿಟ್ಟು ಇರೋದಿಲ್ಲ. ಇಲ್ಲ ರೀ, ಮಣ್ಣನ್ನು ಬಿಟ್ಟು ಈ ಯಾವುದು ಈ ಚಿನ್ನದ ಓಲೆ ಇದೆಯಲ್ಲ ಅಥವಾ ಚಿನ್ನದ ಬಳೆ ಇದೆಯಲ್ಲ, ಮಣ್ಣನ್ನು ಬಿಟ್ಟು ಆದ್ರೆ ಅಯ್ಯೋ ಮಣ್ಣನ್ನು ಬಿಟ್ಟಿದೆ, ಆದ್ರೆ ಏನದು, ಅದು ಮಣ್ಣಿನ ಕಾರ್ಯ ಅಲ್ಲ. ಅದಕ್ಕೋಸ್ಕರ ಮಣ್ಣಿನ ಕಾರ್ಯ ಅಲ್ಲ, ಬಿಟ್ಟಿದೆ ಅಂದ್ರೆ ಮಣ್ಣಿನ ಕಾರ್ಯ ಅಲ್ಲ. ಹೀಗೆ ಇದನ್ನ ಸಿದ್ಧ ಮಾಡ್ತಾ ಇದ್ದಾರೆ. ಅದು ಸಿದ್ಧ ಮಾಡ್ತಾ ಇದಕ್ಕೆ ಸ್ವಾಮಿಪಾದರವರು ಭಾಷ್ಯ ಗ್ರಂಥ ಅಂದ್ರೆ ಮುಖ್ಯವಾಗಿ ಸೂತ್ರ ಭಾಷೆಯಲ್ಲಿ ಯಾವ ಯಾವ ಕಡೆ ಇದನ್ನು ಹೇಳಿದ್ದಾರೆಯೋ ಅದರಲ್ಲಿ ಕೆಲವು ಕಡೆ ಗ್ರಂಥದ ಒಂದು ಆಕೃತಿಗೆ ಅನುಸಾರವಾಗಿ ಕೆಲವು ಭಾಗವನ್ನು ತೆಗೆದು ಅದನ್ನು ಉದ್ಧಾರ ಮಾಡಿ ತಿಳಿಸ್ಕೊಡ್ತಾ ಇದ್ದಾರೆ. ಇದರಲ್ಲಿ ನಿನ್ನೆ ಮೊದಲನೆಯ ಭಾಗ ಇಲ್ಲ, ಇವತ್ತೇ ಮೊದಲನೆಯ ಭಾಗ. ಇವತ್ತು ಅದರಲ್ಲಿ ಯಾವುದು ಆ ಕಾರ್ಯ ಕಾರಣ ಅನನ್ಯತ್ವ ಆ ನ್ಯಾಯ ಇದರ ಅದರಲ್ಲಿ ಅದು ಸೂತ್ರ ಭಾಷೆಯಲ್ಲಿ ಎಲ್ಲೆಲ್ಲಿ ಹೇಳಿದ್ದಾರೆ
ಭಗವತ್ಪಾದ ಶಂಕರರು ಅಂತ ಹೇಳಿ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಈ ಒಂದು ಹಳೆಯ ಭಾಗಕ್ಕೆ ಸ್ವಲ್ಪ ಒಂದು ಉಪಸಂಹಾರ ರೂಪವಾಗಿ ಒಂದು ವಾಕ್ಯ ಬರೆದಿದ್ದಾರೆ. ಹಳೆಯ ವಾದ ಏನು? ಈ ಒಂದು ಕಾರ್ಯ ಸೃಷ್ಟಿ ಅಂತಕ್ಕಂಥದ್ದು ಏನಾಗಿದೆ ಅದು ಮಾಯೆಯಿಂದ ಆಗಿರ್ತಕ್ಕಂಥದ್ದು, ಭ್ರಮಾತ್ಮಕವಾಗಿರ್ತಕ್ಕಂಥದ್ದು, ಮಾಯಾವಿಯಿಂದ ಸೃಷ್ಟವಾದ ಪದಾರ್ಥದಂತೆ. ಅದೇನು ಮಾಯಾವಿಗಿಂತ ಬೇರೆಯಾಗಿ ಇರೋದೇ ಇಲ್ಲ, ಇರೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಪಕ್ಷ ಬೇರೆಯಾಗಿ ಇದ್ದು ಬಿಟ್ಟಿದ್ದರೆ ಅದು ಹೋಗ್ತಾನೆ ಇರಲಿಲ್ಲ, ಅದು ಇನ್ನೆಲ್ಲ ಅವನಲ್ಲಿ ಹೋಗಿ ಸೇರ್ತಾನೆ ಇರಲಿಲ್ಲ. ಹಾಗಾಗಿ ಇದು ಆ ಒಂದು ಭಾಗವನ್ನು ಹೇಳ್ತಾ ಈ ವಾದದಲ್ಲಿ ವಿಶೇಷ ಏನು, ಏನಾದ್ರೂ ವಿಶೇಷ ಇದೆಯಾ ವೈಶೇಷಿಕರಿಗೂ ಮತ್ತೆ ಈ ಕೆಲವು ವಿಜ್ಞಾನವಾದಿಗಳು ಶೂನ್ಯವಾದಿಗಳು ಎಲ್ಲ ಇರ್ತಾರೆ, ಅವರಿಗೆ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತಂದ್ರೆ ಅದನ್ನ ಇದು ಹೇಳ್ತಾ ಇದ್ದಾರೆ ನೋಡಿ. 17ನೇ ಪುಟ ಕೊನೆಯ ಭಾಗ. ಮಾಯಾ ಸತ್ಕಾರ್ಯವಾದೇತು ನ ಕಶ್ಚಿತ್ ದೋಷ. ಇದು ಮಾಯಾ ಸತ್ಕಾರ್ಯವಾದ, ಅದು ನನ್ನ ಹೇಳಿತ್ತು. ಈ ವಾದಕ್ಕೆ ಏನ್ ಹೇಳ್ತಾರೆ? ಮಾಯಾ ಸತ್ಕಾರ್ಯವಾದ. ಸತ್ಕಾರ್ಯವಾದ ಅಂದ್ರೇನು? ಉತ್ಪತ್ತಿಗಿಂತ ಮೊದಲು ಕೂಡ ಕಾರ್ಯಕ್ಕೆ ಕಾರಣ ರೂಪದಿಂದ ಅಸ್ತಿತ್ವವನ್ನು ಒಪ್ಪಿಕೊಂಡಿದ್ದಾರೆ ಈ ವಾದದಲ್ಲಿ. ಯಾವುದಲ್ಲಿ? ಸತ್ಕಾರ್ಯವಾದ. ಕಾರಣ ಕಾರ್ಯಕ್ಕೆ ಅದಕ್ಕೆ ಉತ್ಪತ್ತಿಗಿಂತ ಮುಂಚೆಯೂ ಕೂಡ ಅದಕ್ಕೆ ಅಸ್ತಿತ್ವವನ್ನು ಒಪ್ಪಿದ್ದಾರೆ. ಹೇಗೆ? ಕಾರಣಾತ್ಮನ, ಕಾರಣ ಸ್ವರೂಪದಿಂದ. ಅಡಕೆ ಅದಾಗುವುದಕ್ಕಿಂತ ಮುಂಚೆ ಏನಾಗಿತ್ತು? ಅಡಕೆ ಆಗುವುದಕ್ಕಿಂತ ಮುಂಚೆ ಮಡಕೆ ಇತ್ತು. ಆದರೆ ಯಾವ ರೂಪದಿಂದ ಇತ್ತು, ಯಾವ ಸ್ವರೂಪದಿಂದ ಇತ್ತು ಅಂದ್ರೆ ಮೃದಾತ್ಮನ, ಮಣ್ಣಿನ ರೂಪದಿಂದ ಇತ್ತು. ಆಮೇಲೆ ಮಡಕೆ ಆಯಿತು. ಯಾವುದು? ನಾಮ ಬಂತು, ರೂಪ ಬಂತು, ಆಕಾರ ಬಂತು, ಮಡಕೆ. ಇದು ಯಾವುದಿದು? ಸತ್ಕಾರ್ಯವಾಗಿ. ಹಾಗನ್ಬಿಟ್ಟು ಇತ್ತು ಅಂತ ಹೇಳ್ಬಿಟ್ರೆ ದ್ವೈತ ಹೋಯ್ತಲ್ಲ. ಕಾರ್ಯಕ್ಕಿಂತ ಉತ್ಪತ್ತಿಗಿಂತ ಮುಂಚೆ ಇತ್ತು ಅಂದ್ರೆ ಇತ್ತು. ಹಾಗೆ ಇತ್ತು ಅಂತಂದ್ರೆ ಆ ಉತ್ಪತ್ತಿ ಆದದ್ದು ಹೇಗೆ ಗೊತ್ತೇನಪ್ಪ? ಇದು ಮಾಯಾ ಅಂತ ಹೇಳಿ ತಥೋ ಹಿಮಾಯ ಜನ್ಮ ಯುಜ್ಯತೆ ನತು ತತ್ವತಃ. ಮಾಯೆಯ ಜನ್ಮ ತತಃ ಸತಃ ಸತ್ಪದಾರ್ಥಸ್ಯ ಮಾಯೆಯ ಜನ್ಮ ಯುಜ್ಯತೆ. ಜನ್ಮ ಮಾಯೆಯ ಜನ್ಮ ಯುಜ್ಯತೆ ನತು ತತ್ವತೋ ಜನ್ಮ. ಅಷ್ಟೇ, ಮಾಯದ ಜನ್ಮ ಆಗ್ಬಹುದು, ತತ್ವತಃ ಅಂದ್ರೆ ವಸ್ತುತಃ ನೈಜವಾಗಿ ಅದಕ್ಕೆ ಹುಟ್ಟುವಂತಕ್ಕಂಥದ್ದು ಇರಲ್ಲ, ಇಲ್ಲ. ಹಾಗಾಗಿ ಅದ್ವಿತೀಯತ್ವ ಉಳ್ಕೊಳ್ಳುತ್ತೆ. ಅದಕ್ಕೆ ಈ ವಾದಕ್ಕೆ ಹೆಸರು ಮಾಯಾ ಸತ್ಕಾರ್ಯವಾದ ಅಂತ. ಈಗ ಈ ಮಾಯಾ ಸತ್ಕಾರ್ಯವಾದ ಅಂತ ಅನ್ನೋದ್ರಲ್ಲಿ ಏನು ವಿಶೇಷ ಇದೆ? ಯಾಕೆ ವಿಶೇಷ ಹೇಳಬೇಕು ಅಂತಂದ್ರೆ ನೋಡಿ, ಈ ಸತ್ಕಾರ್ಯವಾದ ಅಂತನ್ನುವುದನ್ನ ಸಾಂಖ್ಯರು ಕೂಡ ಉಪಯೋಗಿಸುತ್ತಾರೆ. ಈಗ ನಾವು ವೇದಾಂತಿಗಳು ಸತ್ಕಾರ್ಯವಾದಿಗಳು ಅಂತ ಹೇಳಿಬಿಟ್ರೆ, ಅಯ್ಯ ವೇದಾಂತಿಗಳು ಸತ್ಕಾರ್ಯವಾದಿಗಳು ಅಂತ ಹೇಳ್ತಿರಲ್ಲಪ್ಪ, ಸಾಂಖ್ಯರು ಕೂಡ ಸತ್ಕಾರ್ಯವಾದಿಗಳೇ. ಅವಾಗೇನು ಸಾಂಖ್ಯರಿಗೂ ವೇದಾಂತಿಗಳಿಗೂ ಏನು ವ್ಯತ್ಯಾಸ ಅಂದರೆ ನೋಡಿ, ಸಾಂಖ್ಯರು ಕೇವಲ ಅವರಿಗೆ ಸತ್ಕಾರ್ಯವಾದಿಗಳು ಅದೇನು ನೈಜವಾಗಿ ವಸ್ತುತಃ ಅವರು ಸತ್ಕಾರ್ಯವಾದಿಗಳು. ವಸ್ತುತಃ ಇತ್ತು, ಭ್ರಮಾತ್ಮಕ ಅಲ್ಲ. ಉತ್ಪತ್ತಿಗಿಂತ ಮುಂಚೆಯೂ ಕೂಡ ದ್ವೈತ ಇತ್ತು ಅಂತ ಸತ್ಕಾರ್ಯವಾದಿಗಳು. ಆದರೆ ವೇದಾಂತಿಗಳು ಉತ್ಪತ್ತಿಗಿಂತ ಮುಂಚೆ ಇತ್ತು ಸರಿ, ಆದರೆ ಮಾಯಾ ಸತ್ಕಾರ್ಯವಾದಿಗಳು. ಹೀಗಾಗಿ ಸಾಂಖ್ಯರಿಗೂ ವೇದಾಂತಿಗಳಿಗೂ ಇದೆ. ಅವರು ಕೇವಲ ಸತ್ಕಾರ್ಯವಾದಿಗಳು,
ವೇದಾಂತಿಗಳು ಮಾಯಾ ಸತ್ಕಾರ್ಯವಾಗಿ ಮತ್ತೆ ಅದಕ್ಕೆ ಹೇಳ್ತಾ ಇದ್ದಾರೆ ಮಾಯಾ ಸತ್ಕಾರ್ಯವಾದೇತು ನ ಕಶ್ಚಿತ್ ದೋಷ. ಮಾಯಾ ಸತ್ಕಾರ್ಯವಾದ ಅಂತಂದ್ರೆ ಒಂದೇ, ವೇದಾಂತ ಸಿದ್ಧಾಂತ ಅಂತಂದ್ರು ಒಂದೇ. ವಾದದಲ್ಲಿ ಇದ್ರು ಒಂದೇ. ಒಂದು ನಕ್ಕಷ್ಟಿಗೆ ಈ ದೋಷ ಏನು ಬರೋದಿಲ್ಲ. ಏನು ಏನ್ರಿ ದ್ವೈತ ಬಂದ್ಬಿಡ್ತಲ್ಲ, ಹುಟ್ಟು ಕಾರ್ಯಕ್ಕಿಂತ ಮುಂಚೆ, ಉತ್ಪತ್ತಿಗಿಂತ ಮುಂಚೆ ಕಾರ್ಯ ಎಲ್ಲಿತ್ತು? ಇರ್ಲಿಲ್ವಲ್ಲ. ಕಾರ್ಯಕ್ಕಿಂತ ಮುಂಚೆ, ಉತ್ಪತ್ತಿಗಿಂತ ಮುಂಚೆ ಕಾರ್ಯ ಇರ್ಲಿಲ್ವಲ್ಲ. ಎಲ್ಲಿತ್ತು? ಮಡಕೆ ಇತ್ತ ಉತ್ಪತ್ತಿಗಿಂತ ಮುಂಚೆ? ಮಡಕೆ ಇಲ್ಲ. ಇವೆಲ್ಲ ವಾದಗಳು ಇದೆಯಲ್ಲ, ಇವು ಯಾವ ವಾದಗಳು ಕೂಡ ಈ ಮಾಯಾ ಸತ್ಕಾರ್ಯವಾದದಲ್ಲಿ ಹೊಂದುವುದಿಲ್ಲ. ಅದು ಯಾವುದು ಕೂಡ ಸರಿಯಲ್ಲ ಇಲ್ಲಿ. ಯಾಕೆ ಅಂದ್ರೆ ಮಾಯಾ ಕಾರ್ಯಸ್ಯ ಜಗತಃ ಪ್ರಾಗುತ್ಪತ್ತೇ ಉತ್ಪನ್ನಸ್ಯ ಕಾರಣಭೂತ ಬ್ರಹ್ಮಾತ್ಮನ. ಒಳ್ಳೆ ವಾಕ್ಯವನ್ನು ಹೇಳಿದೆ. ಏನು? ಈ ಮಾಯಾ ಕಾರ್ಯವಾಗಿರ್ತಕ್ಕಂಥ ಜಗತ್ತು, ಈ ಜಗತ್ತೇನಾಗಿದೆ? ಕಾರ್ಯವಾಗಿದೆ. ಎಂತಹ ಕಾರ್ಯವಾಗಿದೆ? ಮಾಯಾ ಕಾರ್ಯವಾಗಿದೆ. ಇಂತಹ ಮಾಯಾ ಕಾರ್ಯವಾಗಿರ್ತಕ್ಕಂತಹ ಜಗತ್ತು ಇದು ಈ ಜಗತ್ತು ಉತ್ಪನ್ನಕ್ಕೆ, ಈ ಜಗತ್ತಿನ ಉತ್ಪತ್ತಿ ಅದು ಪ್ರಾಗುತ್ಪತ್ತೇ ಅಂದ್ರೆ ಉತ್ಪತ್ತಿಯಾಗುವುದಕ್ಕಿಂತ ಮುಂಚೆ ಏನಾಗಿತ್ತು? ಕಾರಣಭೂತ ಬ್ರಹ್ಮಾತ್ಮನ ಏವ. ಇದೇನಾಗಿತ್ತು? ಕಾರಣವಾದ ಬ್ರಹ್ಮಸ್ವರೂಪದಿಂದಲೇ ಇತ್ತು. ಸತ್ವ ಇತ್ತು ಅಸ್ತಿತ್ವವನ್ನ ಅಭ್ಯುಪಗಮ ಈ ಒಂದು ಮಾಯಾ ಸತ್ಕಾರ್ಯವಾದದಲ್ಲಿ ಒಪ್ಪುವುದರಿಂದ ಕಾರ್ಯವು ತಾನು ಉತ್ಪತ್ತಿಯಾಗುವುದಕ್ಕಿಂತ ಮೊದಲು ಕೂಡ ಈ ಕಾರಣ ಸ್ವರೂಪದಿಂದ ಇತ್ತು ಅಂತಕ್ಕಂಥ ಒಂದು ವಾದ ಇದೆ. ಅಸ್ತಿತ್ವ ಇತ್ತು ಅಂತಕ್ಕಂಥ ವಾದ ಇದು. ಈ ವಾದವನ್ನು ಒಪ್ಪಿರುವುದರಿಂದ ನಮ್ಮ ಪಂಥದಲ್ಲಿ, ನಮ್ಮ ಒಂದು ಸಿದ್ಧಾಂತದಲ್ಲಿ ಯಾವ ದೋಷವೂ ಇರುವುದಿಲ್ಲ. ಯಾಕೆ? ಎಲ್ಲವೂ ಮಾಯ ಅಷ್ಟೇ, ಭ್ರಮೆ ಏನ್ ಬೇಕಾದ್ರೂ ನಮ್ಮಲ್ಲಿ ದೋಷವೇ ಇಲ್ಲ. ಆದ್ರೆ ಸಾಂಖ್ಯರಲ್ಲಿ ದೊಡ್ಡ ದೋಷ. ಯಾಕೆ? ಅವರು ತತ್ವತಃ ಒಪ್ಕೊಂಡ್ಬಿಟ್ಟಿದ್ದಾರೆ ಎರಡು ವಸ್ತುವನ್ನ. ಹಾಗಾಗಿ ಇಲ್ಲಿ ಇನ್ನೊಂದು ಹೇಳ್ತಾರೆ, ನಾನು ಶಬ್ದಾದಿಹೀನಂ ಬ್ರಹ್ಮ ಜಗತಃ ಕಾರಣಂ. ಸರಿ, ಹಾಗಾದರೆ ಏನಾಗಿತ್ತು? ಉತ್ಪತ್ತಿಗಿಂತ ಮುಂಚೆ ಏನಾಗಿತ್ತು? ಪಂಚಭೂತಗಳಿರಲಿಲ್ಲ, ಅದರ ವಿಶೇಷಗಳಿರಲಿಲ್ಲ. ಯಾವುದು? ಆಕಾಶ, ವಾಯು, ಅಗ್ನಿ ಮುಂತಾದವು ಯಾವುದೂ ಇರಲಿಲ್ಲ. ಮತ್ತೆ ಶಬ್ದ ಸ್ಪರ್ಶ ರೂಪಗಳು ಯಾವುದೂ ಇರಲಿಲ್ಲ. ಹೀಗೆ ಇದೆಯಲ್ಲ, ಇಂತಹ ಯಾವುದೂ ಇಲ್ಲದ ಈ ಬ್ರಹ್ಮ ಇದೆಯಲ್ಲ, ಅದು ಈ ಜಗತ್ತಿಗೆ ಕಾರಣ ಅಂತ ಆಗೋಯ್ತಲ್ಲ ಅಂತ ಸ್ವಲ್ಪ ಶಂಕೆಯನ್ನು ವ್ಯಕ್ತಪಡಿಸಿದ್ರೆ, ಅದನ್ನು ಶಂಕೆಯನ್ನು ಪರಿಹಾರ ಮಾಡ್ತಾರೆ ಇಲ್ಲಿ. ಎಲ್ಲಿ? ನೋಡಿ, ಇದು ಪಾಠಂ ನತು ಶಬ್ದಾದಿಮತ್ ಕಾರ್ಯಂ ಕಾರಣಾತ್ಮನ ಹೀನಂ ಪ್ರಾಗುತ್ಪತ್ತೇ ಇದಾನೀಂ ವಾ ಅಸ್ತಿ. ಹೌದು, ನೀವು ಹೇಳಿರ್ತಕ್ಕಂಥ ಸರಿಯಾಗಿದೆ. ಯಾಕೆ ಅಂತಂದ್ರೆ ಯಾವ ಒಂದು ವಿಶೇಷವೂ ಇಲ್ಲದೆ ಇರತಕ್ಕಂತಹ ಒಂದು ವಸ್ತುವಿನಿಂದ, ಏನೂ ಇಲ್ಲದೆ ಇರತಕ್ಕಂತಹ ವಸ್ತುವಿನಿಂದ ಏನಾದ್ರೂ ಉತ್ಪನ್ನವಾಯಿತು ಅಂದ್ರೆ ಹೇಗೆ ಉತ್ಪನ್ನವಾಯಿತು? ಅದಕ್ಕೇನು ಇಲ್ಲದೆ ಹೇಗೆ ಅಂತ ಸಂದೇಹ ಬರ್ಬೋದು. ಆದರೆ ಏನಾಯಿತು? ಈ ಕಾರ್ಯ ಅಂತಕ್ಕಂಥದ್ದು ಇದೆಯಲ್ಲ, ಅದು ಈ ಶಬ್ದವೇ ಮುಂತಾದ ಕಾರ್ಯಗಳು, ಶಬ್ದ ಸ್ಪರ್ಶ ಎಲ್ಲ ಇದೆಯಲ್ಲ, ಆ ಕಾರ್ಯಗಳು ಇದು ಕಾರಣಾತ್ಮನ ಹೀನಂ ಅಂದ್ರೆ ತನ್ನ ಕಾರಣ ಸ್ವರೂಪವನ್ನ ಬಿಟ್ಟು ಅಂತ ಅರ್ಥ. ಕಾರಣ ಸ್ವರೂಪವನ್ನ ಹೀನಂ ಅಂದ್ರೆ ವಿನ ಅಂತ. ಕಾರಣಾತ್ಮನ ವಿನ, ತನ್ನ ಕಾರಣ ಸ್ವರೂಪವನ್ನ ಬಿಟ್ಟು ಉತ್ಪತ್ತಿಗಿಂತ ಮುಂಚೆ, ಯಾವುದು? ಈ ಶಬ್ದವೇ ಮುಂತಾದ ಕಾರ್ಯಗಳು ಉತ್ಪತ್ತಿಗಿಂತ ಮುಂಚೆ, ಅಥವಾ ಇದಾನಿ ಉತ್ಪತ್ತಿಯಾದ ಮೇಲೂ ಕೂಡ ಕಾರಣಾತ್ಮನ ಕಾರಣ ಸ್ವರೂಪವನ್ನು ಬಿಟ್ಟು
ಇದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಇದೇ ಸರಿ. ಆದರೂ ಕೂಡ ಕಾರ್ಯ ಇದೆ, ಕಾರ್ಯ ಬೇರೆ, ಮಡಿಕೆ ಬೇರೆ, ಮಣ್ಣು ಬೇರೆ, ಸಾವೆ ಬೇರೆ, ಕುಡಿಕೆ ಎಲ್ಲ ಸರಿನೆ. ಆದರೂ ಕೂಡ ಇವು ಯಾವ ಎಲ್ಲ ಕಾರ್ಯಗಳು ಕೂಡ ಉತ್ಪತ್ತಿಗಿಂತ ಮುಂಚೆಯಾಗಲಿ ಉತ್ಪತ್ತಿಯಾದ ಮೇಲಾಗಲಿ ತನ್ನ ಕಾರಣ ಸ್ವರೂಪವಾದ ಮಣ್ಣನ್ನು ಬಿಟ್ಟು ಇರುವುದಕ್ಕೆ ಸಾಧ್ಯವಿಲ್ಲ ಅಂದ್ಬಿಟ್ಟು ತೇನ ನ ಶಕ್ಯತೆ ವಕ್ತು ಪ್ರಾಗುತ್ಪತ್ತೇ ಅಸತ್ಕಾರ್ಯ ರೀತಿ. ಆದ್ದರಿಂದ ಏನಾಗುತ್ತೆ, ಈ ರೀತಿ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಹೇಗೆ? ಪ್ರಾಗುತ್ಪತ್ತೇ ಅಸತ್ ಕಾರ್ಯಂ ಇತಿ. ಅಂದ್ರೆ ಈ ಉತ್ಪತ್ತಿಗಿಂತ ಮುಂಚೆ ಎಲ್ಲ ಕಾರ್ಯ ಅಂತ ಏನಿತ್ತಲ್ಲ ಅವೆಲ್ಲವೂ ಕೂಡ ಅಸತ್ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಆಗಲೂ ಇತ್ತು. ಹೇಗಿತ್ತು? ಕಾರಣಾತ್ಮಕ ಸ್ವರೂಪದಲ್ಲಿ. ಒಂದು ಪಕ್ಷ ಇಲ್ಲ ಅಂದುಬಿಟ್ಟಿದ್ದಿದ್ರೆ ಆಗ ಏನಾಗ್ತಾ ಇತ್ತು? ಎಲ್ಲ ದೋಷಗಳು ಹುಟ್ಟುತ್ತಾ ಇತ್ತು. ಓಹೋ, ಇಲ್ಲದೆ ಇರತಕ್ಕಂಥ ಹುಟ್ಟುವುದಕ್ಕೆ ಹೇಗೆ ಸಾಧ್ಯ? ಆಯ್ತು. ಆಮೇಲಿಂದ ಹುಟ್ಟಬೇಕಾದ್ರೆ ಅದಕ್ಕೆ ಏನು ಪರಿಕರ ಬೇಕು, ಅದು ಹೀಗೆ ಬೇಕಾದಷ್ಟು ದೋಷಗಳು ಬಂದುಬಿಡುದು. ಇಲ್ಲಿ ಯಾವ ದೋಷವು? ಯಾಕೆ? ನಾವು ಎಲ್ಲವನ್ನೂ ಕೂಡ ಭ್ರಮಾತ್ಮಕ ಎಂಬುದಾಗಿ ಒಪ್ಪಿದ್ದೇವೆ. ಎಲ್ಲ ಒಪ್ತೇವೆ ನಾವು, ಆದರೆ ಭ್ರಮಾತ್ಮಕ ಅಂತ ಒಪ್ತೇವೆ ಅಂತ ಈ ಸೂತ್ರ ಭಾಷೆ ಹೇಳಿದ್ದಾರೆ ಅಂತೇಳಿ ಮತ್ತು ಒಂದು ಕಾರಣ ಆಯಿತು. ಇನ್ನೊಂದು ಕಾರಣವನ್ನು ಕೊಡ್ತಾ ಇದ್ವಿ ಇಲ್ಲಿ. ಶ್ರುತಿ ಮತ್ತೆ ಸ್ಮೃತಿ ಎಲ್ಲದರಿಂದಲೂ ಕೂಡ ಕಾರಣವನ್ನು ಕೊಟ್ಟು ಸಿದ್ಧ ಮಾಡ್ತಾ ಇದ್ದಾರೆ. ಮುಂದೆ ಏನು ಕಾರಣ ನೋಡಿ. ಇತಶ್ಚ ಕಾರಣಾತ್ ಕಾರ್ಯಸ್ಯ ಅನನ್ಯತ್ವಂ ಯತ್ ಕಾರಣ ಪ್ರಾಗುತ್ಪತ್ತೇ ಕಾರಣಾತ್ಮನ ಏವ ಕಾರಣೇ ಸತ್ವಂ ಅವರ ಕಾಲೀನಸ್ಯ ಕಾರ್ಯಕ್ಕೆ ಶ್ರೂಯತೆ ತದೇವ ಸೌಮ್ಯದಮಗ್ರಾಸಿ. ವಾಕ್ಯ. ಆತ್ಮಾವೈದಮೇಕ ಏವಾಗ್ರಾಸಿ ಚೈತರಯ ಋಗ್ವೇದ ಇತ್ಯಾದೌ ಇದಂ ಶಬ್ದ ಗೃಹೀತಸ್ಯ ಕಾರ್ಯಸ್ಯ ಕಾರಣೇನ ಸಾಮಾನಾಧಿಕರಣ್ಯ. ನೋಡಿ, ಇದು ಸುಲಭವಾಗಿದೆ. ಇದು ಇತಶ್ಚ ಕಾರಣಾತ್ ಕಾರ್ಯಸ್ಯ ಅನನ್ಯತ್ವ. ಈ ಕಾರಣದಿಂದಲೂ ಕೂಡ ಈ ಕಾರಣಕ್ಕಿಂತ ಭಿನ್ನವಾಗಿ ಕಾರ್ಯವು ಇರುವುದಿಲ್ಲ ಎಂಬುದು ಸಿದ್ಧವಾಗುತ್ತಿದೆ. ಯಾವ ಕಾರಣದಿಂದ? ಈ ಕಾರಣದಿಂದಲೂ ಕೂಡ. ಏನ್ ಸ್ವಾಮಿ ಕಾರಣ ಯಾವುದದು ಅಂತಂದ್ರೆ ಹೇಗೆ ಅಂತಂದ್ರೆ ಪ್ರಾಗುತ್ಪತ್ತೇ ಕಾರಣಾತ್ಮಕ. ಈ ಉತ್ಪತ್ತಿಗಿಂತ ಮುಂಚೆ ಮೊದಲು ಏನಾಗಿತ್ತು? ಈ ಕಾರ್ಯ ಅಂತಕ್ಕಂಥದ್ದು ಉತ್ಪತ್ತಿಗಿಂತ ಮೊದಲು ಕಾರಣಾತ್ಮನ ಏವ ಕಾರಣ ಸತ್ತು. ಕಾರಣ ಸ್ವರೂಪದಿಂದ ಕಾರಣವಾಗಿ ಇತ್ತು. ಮತ್ತೆ ಅದೇ ಅವರ ಕಾಲೀನಸ್ಯ, ಅವರ ಕಾಲೀನ ಅಂದ್ರೆ ನಂತರದ ಕಾಲದಲ್ಲಿ ಯಾವುದು ಮುಂಚೆ ಕಾರಣ ಅದು ಇತ್ತೋ ಅದೇ ಅವರ ಕಾಲೀನ. ಅಂದ್ರೆ ಆದ ಮೇಲೆ ನಂತರ ಅಂತಂದ್ರೆ ಏನು? ನಂತರ ಅಂದ್ರೆ ಈ ಒಂದು ಕಾರ್ಯೋತ್ಪತ್ತಿಯಾದ ನಂತರವೂ ಕೂಡ ಅದನ್ನೇ ಹಿಂದೆ ಯಾವುದು ಕಾರಣಾತ್ಮಕ ಇತ್ತೋ ಅದನ್ನೇ ಏನ್ ಹೇಳ್ತಾರೆ? ತದೇವ ಸೌಮ್ಯದಮಗ್ರಾಸಿ ಏಕಮೇವ ದ್ವಿತೀಯಂ ತದೇವ ಸೌಮ್ಯದಮಗ್ರಾಸಿ. ನೋಡಪ್ಪ, ಈಗ ನೋಡು ಕಾಣ್ತಾ ಇದೆಯಲ್ಲ, ಇದೆಲ್ಲ ಇದು ಸದೇವ ಅಗ್ರೆ ಮುಂಚೆ. ಅಂದ್ರೆ ಇದು ಹುಟ್ಟುವುದಕ್ಕಿಂತ ಮುಂಚೆ, ಇದು ಉತ್ಪನ್ನವಾಗುವುದಕ್ಕಿಂತ ಮುಂಚೆ ಸದೇವ ಇದು ಸತ್ತೇ ಆಗಿದ್ದಿತು ಅಂತ ಹೇಳಿ ಏನಾಗಿತ್ತು? ಈ ಒಂದು ಕಾರ್ಯದ ಅಸ್ತಿತ್ವವನ್ನ ಹೇಳಿದ್ದಾರೆ. ಎಲ್ಲೂ ಇಲ್ಲ, ಕಾರ್ಯ ಎಲ್ಲೂ ಹೋಗಿಲ್ಲ, ಅಲ್ಲೇ ಇತ್ತು ಬಂತ. ಮತ್ತೆ ಈ ತೈತ್ರಿಯದಲ್ಲೂ ಕೂಡ ಅದೇ ಭಾಗ ಬಂದಿದೆ. ಆತ್ಮ ಆತ್ಮ ವೈ ಅಂತ. ಆತ್ಮ ವೈ ಆತ್ಮ ಏವ ಅಂತ ಅರ್ಥ. ಆತ್ಮ ಏವ ಇದಮೇಕ ಏವ ಅಗ್ರ ಆಸಿ. ಅಗ್ರೇ ಆತ್ಮ ಏವ ಇದಂ ಸರ್ವಂ ಆಸಿ. ಇದಂ ಸರ್ವಂ ಅಂದ್ರೆ ಇದಂ ಸರ್ವಂ ನಾಮರೂಪಾತ್ಮಕ ಜಗತ್ ಸೃಷ್ಟೇ ಪ್ರಾಗ್
ಎಲ್ಲವೂ ಕೂಡ ಆತ್ಮನೇ ಆಗಿದ್ದಿತು ಇತ್ಯಾದವು ಈ ಎಲ್ಲ ಕಡೆಯಲ್ಲಿಯೂ ಕೂಡ ಇದಂ ಶಬ್ದ ಗೃಹೀತಸ್ಯ ಕಾರಣಸ್ಯ ಇದಮೇಕ ಏವಾಗ್ರ ಆಸೀತ್ ಇದಮಗ್ರ ಆಸೀತ್ ಅಂತ ಎರಡು ಕಡೆ ಇದಮ್ ಅಂತಂದ್ರೇನು ಇದಮ್ ಅಂದ್ರೆ ಕಾರ್ಯ ನಾಮರೂಪವಾದ ಜಗತ್ ಕಾರ್ಯಂ ಅಂತ ಈ ಒಂದು ಕಾರ್ಯ ಏನಾಗಿತ್ತು ಅದಕ್ಕೆ ಕಾರ್ಯ ಇರೋದು ಕಾರಣೇನ ಕಾರಣದ ಜೊತೆ ಅದು ಸಮಾನಾಧಿಕರಣ್ಯ ಅಂದ್ರೆ ಸಮಾನಾಧಿಕರಣ ಅಂದ್ರೆ ಎಲ್ಲ ವಿಷಯಗಳಲ್ಲಿಯೂ ಕೂಡ ಏನು ಸಮಾನ ಒಂದು ಸಮಾನಸ್ಕವಾಗಿ ಇದ್ದದ್ದನ್ನ ನಾವು ಕಾಣುತ್ತೇವೆ. ಸಮಾನಾಧಿಕರಣ ಅಧಿಕರಣ ಅಂದ್ರೆ ಒಂದು ಆ ಒಂದು ಭಾಗ ಎಲ್ಲ ಭಾಗದಲ್ಲಿಯೂ ಕೂಡ ಅದಕ್ಕೆ ಸರಿಯಾಗಿ ಹೊಂದುವಂತೆ ಇದೆ. ಮತ್ತು ಇದೊಂದು ನ್ಯಾಯ ಹೇಳ್ತಾರೆ ಎಚ್ಚ ಯದಾತ್ಮನ ಯತ್ರ ನವರ್ತತೆ ನ ತತ್ ತತ್ರ ನ ತತ್ ತತಃ ಉಪಪದ್ಯತೆ. ಯಾವುದರ ಸ್ವರೂಪದಿಂದ ಎಲ್ಲಿ ಇರುವುದಿಲ್ಲವೋ ಅಲ್ಲಿಂದ ಆ ಪದಾರ್ಥವು ಹೊರಬರುವುದಕ್ಕೆ ಸಾಧ್ಯವೇ ಇಲ್ಲ. ಏನು ಈಗ ನೋಡಿ, ಒಂದು ಆಭರಣ, ಚಿನ್ನದ ಆಭರಣ, ಅದು ಎಲ್ಲಿಲ್ಲ? ಮಣ್ಣಿನಲ್ಲಿ ಇಲ್ಲ. ಹೇಗಿಲ್ಲ? ಅದು ಹೇಗೆ ಮಡಕೆ ಕಾರಣಾತ್ಮನಾಗಿತ್ತು ಹಾಗೆ ಇದು ಕೂಡ ಚಿನ್ನದ ಆಭರಣ ಇರ್ಬೋದು, ಆದರೆ ತನ್ನ ಕಾರಣವಾದ ಆ ಚಿನ್ನ ಇದೆಯಲ್ಲ ಆ ಸ್ವರೂಪದಿಂದ ಅಲ್ಲಿ ಇರಲಿಲ್ಲ. ಅಲ್ಲಿ ಇರಲಿಲ್ಲ ಅಂತ ಅಂದ ಮೇಲೆ ಆ ಮಣ್ಣಿನಿಂದ ಆ ಹಿಂದೆ ಇರತಕ್ಕಂತಹ ಆ ಚಿನ್ನ ಎಂಬ ಕಾರ್ಯ ಹೊರಬರುವುದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಇರಲಿಲ್ಲ ಅದು ಅಷ್ಟೇ. ಅದಕ್ಕೆ ಉದಾಹರಣೆ ಚಿನ್ನದ ಉದಾಹರಣೆ ಆಯಿತು. ಇಲ್ಲಿ ಈ ಶಂಕರ ಭಗವತ್ಪಾದರು ಇನ್ನು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ. ಯಥಾ ಸಿಕತಾಭ್ಯ ತೈಲಂ. ಹೇಗೆ ಮರಳು, ಒಂದ್ಸತಿ ಮರಳಿದೆ, ಸ್ವಲ್ಪ ಮರಳು ತಗೊಂಡ ಅದನ್ನು ಗಾಣಕ್ಕೆ ಹಾಕ್ಬಿಟ್ಟ, ಏನಾಯ್ತು? ಏನೂ ಆಗಿಲ್ಲ, ಗಾಣ ಹೊಟ್ಟೋಯ್ತು ಅಷ್ಟೆ. ಆದರೆ ಅದನ್ನೇನೆ ಆ ಗಾಣಕ್ಕೇನೆ ಒಂದು ಸ್ವಲ್ಪ ಈ ಹರಳು ಬೀಜನೋ ಅಥವಾ ಕಡಲೆಕಾಯಿ ಬೀಜನೋ ಹಾಕ್ಬಿಟ್ರೆ ಎಣ್ಣೆ ಬಂದ್ಬಿಡುತ್ತೆ. ಅಲ್ಲಿಂದ ಯಾಕೆ ಬರಲಿಲ್ಲ? ಯಾಕೆ ಬರಲಿಲ್ಲ ಅಂದ್ರೆ ಅದು ಕೂಡ ಆ ಮರಳಿನಲ್ಲಿ ಎಣ್ಣೆ ಎಂಬತಕ್ಕಂಥದ್ದು ಇರಲಿಲ್ಲ. ಇಲ್ಲದೆ ಇರುವಾಗ ಅದರಿಂದ ಬರುವುದಕ್ಕೆ ಸಾಧ್ಯವೇ ಇಲ್ಲ. ತತಃ ನ ಉತ್ಪದ್ಯತೆ ಮತ್ತು ಯಥಾ ಸಿಗತಾಭ್ಯಾಸ ತಸ್ಮಾತ್ ಪ್ರಾಗುತ್ಪತ್ತೇ ಅನನ್ಯತ್ವಾತ್ ಉತ್ಪನ್ನಮಪಿ ಅನನ್ಯದೇವ ಕಾರಣಾತ್ ಕಾರ್ಯಂ ಇತ್ಯರ್ಥ. ಪ್ರಾಗುತ್ಪತ್ತೇ ಅನನ್ಯತ್ವ, ಉತ್ಪತ್ತಿಗಿಂತ ಮುಂಚೆ ಕಾರಣ ಸ್ವರೂಪದಿಂದಲೇ ಈ ಕಾರ್ಯವು ಇದ್ದು ಏನು ಅಲ್ಲಿ ಅನನ್ಯ, ಬೇರೆಯಾಗಿಲ್ಲ, ಇದ್ದಿದ್ದರಿಂದ ಅನನ್ಯವಾಗಿದ್ದರಿಂದ ಉತ್ಪನ್ನಮಪಿ ಏನು ಉತ್ಪನ್ನ, ಉತ್ಪತ್ತಿಗಿಂತ ಮುಂಚೆ ಉತ್ಪತ್ತಿ ಪ್ರಾಗ್ ಉತ್ಪನ್ನ, ಉತ್ಪನ್ನ ಅಂದ್ರೆ ಉತ್ಪತ್ತಿಯಾದ ಮೇಲೆ ಏನಾಯ್ತು? ಆಗಲೂ ಕೂಡ ಅನ್ಯದೇವ ಕಾರಣ ನ ಅನ್ಯದೇವ ಕಾರಣಾತ್ ಅನನ್ಯದೇವ ನ ಅನ್ಯದೇ ಅನನ್ಯ ನ ಅನ್ಯ. ಅದಕ್ಕೆ ಆಗಲೂ ಕೂಡ ಇದು ಕಾರಣಕ್ಕಿಂತ ಭಿನ್ನವಾಗಿರುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ತಿಳಿದು ಬರುತ್ತದೆ. ಯಾವುದರಿಂದ? ಮರಳಿನ ದೃಷ್ಟಾಂತದಿಂದ. ಯಥಾಚ ಕಾರಣಂ ಬ್ರಹ್ಮ ತ್ರಿಷು ಕಾಲೇಶು ಸತ್ವಂ ನ ವ್ಯಭಿಚರತಿ. ಹೇಗೆ ಕಾರಣವಾಗಿರುವತಕ್ಕಂಥ ಬ್ರಹ್ಮವು ಮೂರು ಕಾಲದಲ್ಲಿಯೂ ಕೂಡ ಸತ್ವಂ ಅಂದ್ರೇನು? ಅಸ್ತಿತ್ವ, ಇರುವಿಕೆ ಎನ್ನುವುದನ್ನ ಬಿಟ್ಟು ಅದು ಇರುವುದೇ ಇಲ್ಲವೋ? ಇರುವಿಕೆ ಅಂತ ಬಿಟ್ಟಿಲ್ಲ ಅದಕ್ಕೆ. ಹಾಗೆ ಕಾರ್ಯಮಪಿ ಜಗತ್ತು, ಈ ಜಗತ್ತು ಕಾರ್ಯವಾಗಿರತಕ್ಕಂಥ ಈ ಜಗತ್ತು ಕೂಡ ಮೂರು ತ್ರಿಷು ಕಾಲೇಶು ಸತ್ವಂ ನ ವ್ಯಭಿಚರತಿ. ಅದು ಸತ್ವ ಅಂದ್ರೆ ಅಸ್ತಿತ್ವ, ಇರುವು ಎಂಬತಕ್ಕಂಥನ್ನ ಬಿಟ್ಟು ಇರುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಕಾರಣದಲ್ಲೂ ಅದಿಲ್ಲ. ಕಾರಣದಲ್ಲೂ ಕೂಡ ಆ ಇರುವಿಕೆ ಎಂಬತಕ್ಕಂಥದ್ದು ಮೂರೂ ಕಾಲದಲ್ಲಿಯೂ ಇರುತ್ತೆ. ಹಾಗಾಗಿ ಕಾರ್ಯದಲ್ಲೂ ಕೂಡ ಅದು ಆ ಗುಣ
ಲಕ್ಷಣ ಅನುಸ್ಯೂತವಾಗಿ ಬಂತು. ಮತ್ತು ಏಕಂಚ ಪುನಃ ಇನ್ನು ಆ ಸತ್ವ ಅಂತಕ್ಕಂಥದ್ದು ಎಷ್ಟಿದೆ, ಅದಕ್ಕೊಂದು ಸತ್ವ, ಇದಕ್ಕೊಂದು ಸತ್ವ, ಅಂದ್ರೇನು ಕಾರಣಕ್ಕೆ ಒಂದು ಸತ್ವ, ಕಾರ್ಯ ಎಷ್ಟಿದೆ, ಬೇಕಾದಷ್ಟಿದೆ, ಅದಕ್ಕೆಲ್ಲ ಅವನು ಸತ್ವ ಅಂತ ಇದೆಯಾ, ಇಲ್ಲ. ಪುನಃ ಏಕಂಚ ಪುನಃ ಸತ್ವಂ, ಮತ್ತೆ ಸತ್ವ ಅಂತಕ್ಕಂಥದ್ದು ಏಕರು ಒಂದೇ ಇರತಕ್ಕಂಥದ್ದು, ಅದಕ್ಕೆ ಅದ್ವಿತೀಯ, ಅದು ಎರಡನೇದು ಅಂತಕ್ಕಂಥದ್ದು ಇಲ್ಲ. ಅಥೋಪಿ ಅನನ್ಯತ್ವಂ ಕಾರಣಾಂತ ಕಾರ್ಯಕ್ಕೆ, ಆದ್ದರಿಂದ ಹೀಗೆ ಇನ್ನೊಂದು ಪದಾರ್ಥವೇ ಇಲ್ಲದಿರುವುದರಿಂದ ಅನನ್ಯತ್ವಂ ಕಾರಣಾಂತ, ಕಾರಣಕ್ಕಿಂತ ಬೇರೆಯಾಗಿ ಈ ಕಾರ್ಯ ಇರುವುದಿಲ್ಲ ಎಂಬುದು ಸಿದ್ಧವಾಯಿತು. ಇದು ಒಂದು ಇದರಲ್ಲಿ ಸೂತ್ರ ಭಾಷೆಯಲ್ಲಿ ಎಲ್ಲ ಆಗಿದೆ, ನೋಡಿದ್ದೇವೆ ನಾವು. ಸತ್ವಾಚ್ಯ ರಸ್ಯ, ಇದು ಯಾವುದು ಎಲ್ಲ ಆರಂಭಣಾಧಿಕರಣದಲ್ಲಿ ಬರ್ತಕ್ಕಂಥ ಸೂತ್ರ. ಆರಂಭಣಾಧಿಕರಣದಲ್ಲಿ ಎರಡನೇ ಸೂತ್ರ ಅಂತ ನಾವು, ಎರಡನೇ ಸೂತ್ರ ತದನ್ಯತ್ವ ಆರಂಭಣ ಶಬ್ದಾದಿತ್ಯ ಭಾವೇಚೋಪಲಬ್ಧೇ ಸತ್ವಾಚ್ಯ, ಮೂರನೇದು ಸತ್ವಾಚ್ಯಾವರಸ್ಯ, ಮೂರನೇದು. ಏತೇನ ಕಿಂ ನಿಮಿತ್ತ ಇಯಂ ಸೃಷ್ಟಿ, ಇವಾಗ ಇಷ್ಟೆಲ್ಲ ವಿಚಾರ ಮಾಡಿದ್ದಾಯ್ತು. ಈಗ ಕಿಂ ನಿಮಿತ್ತ, ಕಿಂ ನಿಮಿತ್ತ ಅನ್ನೋ ಒಂದೇ ಪದ ಇದೆ, ಕಿಂ ನಿಮಿತ್ತ ಅಂತಂತ ಅಂದ್ರೆ ಯಾವ ನಿಮಿತ್ತವುಳ್ಳದ್ದು ಇದು, ಇದಕ್ಕೆ ನಿಮಿತ್ತ ಯಾವುದು ಸೃಷ್ಟಿ ಅಂದ್ರೆ ಕಾಥಂ ಕಾರ್ಯಕರಣ ಸನ್ ಈಶ್ವರ ಸೃಜತಿ ಜಗತ್ತು, ಏನು ಕಥಂ ಅಕಾರ್ಯಕರಣ ಅಂದ್ರೆ ಯಾವ ಒಂದು ಕ್ರಿಯೆ ಅಂತಕ್ಕಂಥದ್ದು ಇಲ್ಲದೆ ಇರತಕ್ಕಂತಹ ಈಶ್ವರ ಇದ್ದಾನಲ್ಲ, ಅವನು ಈ ಜಗತ್ತನ್ನ ಸೃಷ್ಟಿ ಮಾಡದ ಅಂತಕ್ಕಂಥದ್ದು ಹೇಗೆ ಹೊಂದುತ್ತೆ. ಕಿಂ ಉಪಕರಣ ಸಂಸೃಜತಃ, ಅದಕ್ಕೆ ಉಪಕರಣ ಯಾವುದು, ಉಪಾದಾನ ಯಾವುದು. ಕಥಂ ವಿಷಮ ಸೃಷ್ಟಿಂ ವಿದಧತ್ ಸಸ್ಯ ನ ವೈಷಮ್ಯ ನಿರ್ಘ್ರಣ್ಯೆ, ಇನ್ನು ಈ ವಿಷಮ ಸೃಷ್ಟಿ, ಅವನು ಪರಮಾತ್ಮನಾದರೂ ನಿಷ್ಕ್ರಿಯ ನಿಷ್ಕಲ ಶಾಂತ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿತ್ಯ ಮುಕ್ತ, ಈ ಜಗತ್ತು ಅಯ್ಯಯ್ಯೋ ನಿತ್ಯ ಬದ್ಧ, ಇದು ಅಷ್ಟೆ. ಹೀಗಿರ್ತಕ್ಕಂಥ ವಿಷಮ ಸೃಷ್ಟಿ, ಇದು ಈ ವಿಷಮ ಸೃಷ್ಟಿಯನ್ನ ಉಂಟು ಮಾಡ್ತಲ್ಲ, ಇದು ಹೇಗೆ ಅಸ್ಯ ಇವನಿಗೆ ವೈಷಮ್ಯ ನೈರ್ಗುಣ್ಯ ಅಂತಕ್ಕಂಥ ತಾರತಮ್ಯ ಅಂತಕ್ಕಂಥದ್ದು ಇರೋದಿಲ್ವಾ. ಮತ್ತು ಕಥಂ ವಾ ಸ್ವತಂತ್ರಸ್ಯ ತಸ್ಯ ಪ್ರೇಕ್ಷಾವತಃ ತಥೋ ದುಃಖ ಬಹುಲ ಸಂಸಾರ ಸರ್ಜನೆ ಪ್ರವೃತ್ತಿ, ಹೇಗೆ ತಾನೇ ಈ ಸ್ವತಂತ್ರವಾಗಿದ್ದಾನೆ ಅವನು, ತಸ್ಯ ಪ್ರೇಕ್ಷಾವತಃ ಅಂದ್ರೆ ಎಲ್ಲರೂ ಕೂಡ ಈ ಒಂದು ಅದನ್ನ ಪ್ರೇಕ್ಷಾವತಃ ಅದನ್ನ ಇರ್ತಕ್ಕಂತಹವರು, ಆ ಒಂದು ಭೂಮಿ ಇರ್ತಕ್ಕಂತಹವರು ಅನುಭವಿಗಳು, ಅನುಭವವನ್ನು ಅನುಭವಿಸ್ತಕ್ಕಂಥವರು ಇದ್ದುಕೊಂಡು ದುಃಖ ಬಹುಲ ಸಂಸಾರ ಸರ್ಜನೆ, ಈ ಒಂದು ದುಃಖ ಬಹುಳವಾಗಿ ದುಃಖ ಬಾಹುಳ್ಯ ಬರೀ ದುಃಖ ತುಂಬಿರ್ತಕ್ಕಂಥದ್ದು, ಇಂತಹ ಸಂಸಾರ ಸರ್ಜನೆ, ಸರ್ಜನ ಅಂದ್ರೆ ಹುಟ್ಟತಕ್ಕಂಥದ್ದು, ಸಂಸಾರವನ್ನ ಇದೆಯಲ್ಲ ಇದು, ಇದರಲ್ಲಿ ಪ್ರವೃತ್ತಿ ಹೇಗೆ ಬರುತ್ತೆ ಅವರಿಗೆ. ಪ್ರವೇಶ ಸೃಷ್ಟವು ಜೀವಾತ್ಮನ, ಈ ಸೃಷ್ಟಿಯಾಗಿರೋದ್ರಲ್ಲಿ ಜೀವಾತ್ಮನಿಂದ ಸೃಷ್ಟಿ, ಜೀವಾತ್ಮನಿಂದ ಪ್ರವೇಶ ಹೇಗಾಗುತ್ತೆ, ಸೃಷ್ಟವಾಗಬೇಕಾಗುತ್ತೆ. ಎಲ್ಲವೂ ಕೂಡ ಈಗ ನಾವು ತೈತ್ರಿಯದಲ್ಲಿ ಏನು ನಾವು ನೋಡ್ತಾ ಇದ್ದೀವಿ, ಅದು ಇದಕ್ಕೆಲ್ಲ ಉತ್ತರ ಇದೆ. ಅದು ಇಲ್ಲೂ ಕೂಡ ಅದೇ ಒಂದು ಕಾಕ್ತಾಳೀಯ ಬಂದ್ಬಿಟ್ಟಿದೆ. ಜೀವಾತ್ಮನ ಕಥಂಚ ತಸ್ಯ ನಿರವಯವಸ್ಯ ಏವ ಜಗದಾತ್ಮನ ಪರಿಣಾಮ, ಹೀಗೆ ಯಾವ ಅವಯವೂ ಇಲ್ಲದೆ ಇರತಕ್ಕಂತಹ ಈಶ್ವರನಿಗೆ ಜಗತ್ತಾಗಿ ಪರಿಣಮಿಸಿದ್ದಾನೆ ಅಂತ ಅನ್ನೋದು ಹೇಗೆ ಸಾಧ್ಯ. ಕಥಂಚ ಶ್ರುತಿಷು ಸೃಷ್ಟೇ ಅನ್ಯಥಾ ವರ್ಣನಂ, ಮತ್ತೆ ಈ ಶ್ರುತಿಗಳಲ್ಲಿಯೂ ಕೂಡ ಯಾವುದಾದ್ರೂ ಒಂದನ್ನು ಹೇಳದೆ, ಇದಮಿತ್ತಂ ಅಂತ ಒಂದನ್ನು ಹೇಳದೆ ಅನ್ಯಥಾ ಬೇರೆ ಬೇರೆಯಾಗಿ ಹೇಗೆ ವರ್ಣನೆ ಮಾಡಿದ್ದಾರೆ ಈ ಸೃಷ್ಟಿಯನ್ನ, ಅಥವಾ ಪರಮಾತ್ಮ ಜಗತ್ತಿನ ಹೇಗೆ ವರ್ಣನೆ ಮಾಡಿದ್ದಾರೆ. ನಹಿ ವಸ್ತುನಿ ವಿಕಲ್ಪ ಉಪಪದ್ಯತೆ, ಅಲ್ಲ ಒಂದು ಯಾವುದಾದ್ರೂ ಒಂದು ವಸ್ತುವಿಗೆ ಒಂದನ್ನು ಹೇಳಬೇಕು. ಇದನ್ನು ಪುಸ್ತಕ ಅಂತ ಹೇಳಬೇಕು, ಒಂದು ಏನೇನೋ ಹೇಳ್ಬಿಟ್ರೆ ಪುಸ್ತಕ ಅಲ್ಲಕಂದ್ರೆ ಇದು ಮರದ ಮನೆ, ಸಣ್ಣ ಮನೆ, ಏನೋ ಒಂದು ವಿಕಲ್ಪ ಹೇಳ್ಬಿಟ್ರೆ. ಒಂದು ವಸ್ತುವಿಗೆ
ಒಂದಿರಬೇಕು, ಅದಕ್ಕೆ ಬೇರೆ ಬೇರೆ ವಿಕಲ್ಪಗಳು ಹೇಗೆ ಹೊಂದುತ್ತೆ? ಇತ್ಯಾದಯ ಸರ್ವ ಶಂಕಾ ಪರಿಹೃತ ಭವಂತಿ. ಈ ಎಲ್ಲ ಶಂಕೆಗಳು ಕೂಡ ಈ ಒಂದು ನಾವು ಕೊಟ್ಟಿದ್ದೇವಲ್ಲ ಕಾರಣ, ಇದರಿಂದ ಪರಿಹೃತವಾಗಿ ಬಿಡುತ್ತವೆ. ಯಾವ ಕಾರಣ? ನಾವು ಕೊಟ್ಟಿದ್ದು ಎರಡೇ ಕಾರಣ ಅಷ್ಟೆ. ಯಾವುದದು? ಒಂದು, ಕಾರ್ಯಕಾರಣಯೋ ಅನನ್ಯತ್ವಂ ಅಂತಕ್ಕಂಥದ್ದು ಒಂದು, ಮತ್ತೆ ಇನ್ನೊಂದು ಮಾಯಯ ಜನ್ಮ. ಸತೋ ಹಿಮಾಯಯ ಜನ್ಮ ಇಷ್ಟೆ. ಎರಡೇ. ಈ ಎರಡರಿಂದ ಇವೆಲ್ಲವೂ ಕೂಡ ಪರಿಹಾರವಾಗಿ ಬಿಟ್ಟಿತು. ಕಾರ್ಯಕಾರಣಗಳಿಗೆ ಅನನ್ಯತ್ವ, ಕಾರ್ಯ ಎಲ್ಲೂ ಇಲ್ಲ, ಕಾರ್ಯ ಕಾರಣ ಸ್ವರೂಪದಿಂದ ಕಾರ್ಯ ಉತ್ಪನ್ನವಾಗುವುದಕ್ಕಿಂತ ಮುಂಚೆಯೂ ಇತ್ತು, ಮತ್ತೆ ಕಾರ್ಯವಾದ ಮೇಲೂ ಇರುತ್ತೆ. ಯಾವಾಗಲೂ ಕೂಡ ಅದು ಕಾರಣವನ್ನು ಬಿಟ್ಟು ಇರುವುದಕ್ಕೆ ಸಾಧ್ಯವಿಲ್ಲ. ಒಂದು. ಇನ್ನೊಂದು, ಆಯಿತು ಇಷ್ಟೆಲ್ಲ ಚಿತ್ರ ವಿಚಿತ್ರ ಇದೆಯಲ್ಲ, ಇವೆಲ್ಲ ಹೇಗೆ? ಮಾಯಾವಿ ದೇವಾದಿವತೆ. ಆ ಥರ ದೇವಾದಿವದತಿ ಓಕೆ ಅಂತಕ್ಕಂಥದ್ದು ಇದು. ಆದ್ರಿಂದ ಭ್ರಮೆ ಅಂತಂದ್ರೆ ಏನು, ಅದಕ್ಕೆ ಎರಡನೇ ಮಾತೇ ಇಲ್ಲ. ಪರಿಹೃತ ಭವತಿ. ಪರಮಾರ್ಥ ವಿಷಯತ್ವ ಅಭಾವಾತ್ ಸೃಷ್ಟಿ ಶ್ರುತೇ. ನೋಡಿ, ಈ ಸೃಷ್ಟಿ ಶ್ರುತಿಯೇ ಇಷ್ಟರ ಸೃಷ್ಟಿ ಅಂತ ಹೇಳಿದಾರಲ್ಲ, ಇದಕ್ಕೆ ಪರಮಾರ್ಥ ವಿಷಯತ್ವ ಅಭಾವಾತ್, ಇದಕ್ಕೆ ಪರಮ ಪ್ರಯೋಜನ ಎನ್ನುವುದು ಇಲ್ಲದಿರುವುದರಿಂದ. ಪರಮ ಪ್ರಯೋಜನಕ್ಕಾಗಿದ್ದನ್ನು ಹೇಳಿಲ್ಲ. ಏನ್ರಿ, ಮೋಕ್ಷವನ್ನ ಪ್ರತಿಯೊಬ್ಬನಿಗೂ ಕೂಡ ಮೋಕ್ಷ ಪರಮ ಪ್ರಯೋಜನ, ಅದನ್ನ ಪಡಿಬೇಕು. ಅದನ್ನ ಪಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂತಂತಂದ್ರೆ, ಈ ಸೃಷ್ಟಿ ಇದೆಯಲ್ಲ, ಎಂತಹ ವೈವಿಧ್ಯ, ಎಂತಹ ಸೃಷ್ಟಿ, ಇದನ್ನೆಲ್ಲ ತಿಳ್ಕೊಳ್ಬೇಕು. ಈ ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ? ಅವನ ಶಕ್ತಿ ನಮಗೆ ಅರಿವಾಗುತ್ತೆ. ಅದರಿಂದ ಏನಾಗುತ್ತೆ? ಅದರಿಂದ ಅವನು ಎಷ್ಟು ದೊಡ್ಡವನು ಅಂತ ಗೊತ್ತಾಗುತ್ತೆ. ಅದರಿಂದ ಇನ್ನೊಂದು, ಅದರಿಂದ ಹೀಗೆ ಇದು ಏನಾಗುತ್ತೆ? ಈ ಒಂದು ಪ್ರಯೋಜನವನ್ನು ಇಟ್ಟುಕೊಂಡು ಹೊರಟೇ ಇಲ್ಲ. ಯಾವುದು? ಸೃಷ್ಟಿ. ಮತ್ತೆ ಸೃಷ್ಟಿ ಯಾವುದು? ಸೃಷ್ಟಿ ಪ್ರಯೋಜನ ಏನು? ಸೃಷ್ಟಿಯ ಪ್ರಯೋಜನ ಆತ್ಮೈಕತ್ವ ಪ್ರತಿಪಾದನೆ ಅಷ್ಟೇ, ಇನ್ನೇನು ಅಲ್ಲ. ಸೃಷ್ಟಿ ಇದೆ ಅಂತಂತ, ಸೃಷ್ಟಿ ಇದೆ ದ್ವೈತ ಆಯಿತು. ಸೃಷ್ಟಿ ಇದೆ ಅಂದ ಮಾತ್ರಕ್ಕೆ ದ್ವೈತವನ್ನು ಸಿದ್ಧ ಮಾಡುವುದಕ್ಕೆ ಹೊರಟಿಲ್ಲ. ಆತ್ಮೈಕತ್ವ ಪ್ರತಿಪಾದನೆಗೆ ಉಪಾಯವಾಗಿ ಇದನ್ನು ಹೇಳುತ್ತೆ. ಯಾಕೆ ಉಪಾಯ? ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಇದನ್ನು ಇಟ್ಕೊಂಡು ಇಲ್ಲಿಂದ ನಾವು ಹೊರಡಬೇಕು. ಮತ್ತು ಇಲ್ಲೇ ಬದು ಆತ್ಮೈಕತ್ವ ಪ್ರತಿಪಾದನ ಪರತ್ವಾಚ್ಯ. ಎಲ್ಲವೂ ಕೂಡ ಆತ್ಮೈಕ ಮತ್ತು ಯಥೋಕ್ತಂ ಅಭಿಯುಕ್ತ. ಇದನ್ನೇ ಈ ಅಭಿಯುಕ್ತ ಅಲ್ಲಿ ಆ ಸಂಪ್ರದಾಯದರು ಗೌಡಪಾದರು ಅಂತ ಅರ್ಥ. ಮೃಲ್ಲೋಹ ವಿಸ್ಫುಲಿಂಗಾದ್ಯೈ ಸೃಷ್ಟಿರ್ಯಾ ಚೋದಿತ ಅನ್ಯಥ ಉಪಾಯ ಸೋವತಾರಾಯ ನಾಸ್ತಿ ಭೇದ ಕಥಂಚನ. ಈ ಒಂದು ಇದು ಛಾಂದೋಗ್ಯ ಒಂದು ಇದು ಯಾವುದು? ಯಥಾ ಇದು ಇದೆಯಲ್ಲ, ವಾಚಾರಂಭಣಂ ವಿಕಾರೋ ನಾಮಧೇಯಂ ವೃತ್ತಿಚೇತ್ಯೇವ ಸತ್ಯಂ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ಅಂತ ಇದೆಯಲ್ಲ, ಆ ವಾಕ್ಯದ ಒಂದು ಸೂಚನೆ ಅದು. ಮತ್ತೆ ಮೃದು ಲೋಹ ವಿಸ್ಫುಲಿಂಗ, ಆ ಬೆಂಕಿ ಕಡೆ ಯಥಾ ಸುದೀಪ್ತ ತಾವಕಾದ್ ವಿಸ್ಫುಲಿಂಗಾ ಸಹಸ್ರಶಃ ಪ್ರಭವಂತೆ ಸ್ವರೂಪಾ. ಇದು ಹೀಗೆ ಇವೆಲ್ಲ ಏನು ಇದು. ಮತ್ತೆ ಯಾವುದಕ್ಕೆ? ಉಪಾಯ ಸ್ವವತಾರಾಯ. ಇದನ್ನ ಹೇಳಿ ದ್ವೈತವನ್ನ ಪ್ರತಿಪಾದನೆ ಮಾಡುವುದಕ್ಕಲ್ಲ. ಯಾವುದಕ್ಕೆ ಪ್ರತಿಪಾದನೆ? ನಾಸ್ತಿ ಭೇದ ಕಥಂಚನ. ಯಾವ ರೀತಿಯಿಂದ ನೋಡಿದರೂ ಕೂಡ ಭೇದವು ಇಲ್ಲ ಎಂಬುದನ್ನ ಪ್ರತಿಪಾದನೆ ಮಾಡುವುದಕ್ಕೋಸ್ಕರ ಉಪಾಯವಾಗಿ ಬಂದಿರತಕ್ಕಂತಹ ಇವೆಲ್ಲವೂ ಕೂಡ ಭಾಗ ಅಷ್ಟೆ. ಉಪಾಯವಾಗಿ ಬಂದಿದೆ. ಉಪಾಯ ಅಂದ್ರೇನು? ಸಾಧನ. ಸಾಧನವಾಗಿ ಬಂದಿರತಕ್ಕಂಥದ್ದು ಅಷ್ಟೇ ಹೊರತು ಇದರಲ್ಲಿ ಯಾವ ತಾತ್ಪರ್ಯವೂ ಇಲ್ಲ ಎಂಬುದಾಗಿ ಹೇಳಿ, ಅದನ್ನೇ ಇನ್ನು ಮುಂದೆಯೂ ಕೂಡ ಮುಂದೆ ನೋಡಿ ಈ ಗೌಡಪಾದರ ಕಾರಿಕೆಯನ್ನೇ ಇಲ್ಲಿ ಹೇಳಿ
ಬಹಳ ಬಹಳ ಅಜಾತಿವಾದ ಅಂತ ಯಾವುದು ನಾವು ಹೇಳ್ತೇವೆ, ನಾವು ನೋಡಿದ್ದೇವಲ್ಲ ಎಲ್ಲ, ಅದನ್ನ ಹೇಗೆ ಸಿದ್ಧ ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನ ಈ ಮುಂದಿನ ಭಾಗದಲ್ಲಿ ಸ್ವಾಮಿ ಪಾದರು ಹೇಳ್ತಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.